ಇತಿಹಾಸ ಬರೆಯೋದಕ್ಕೆ ಸಜ್ಜಾಗಿರುವಂತಹ ವಿಜಯ್ ಈಗಷ್ಟೇ ಗವರ್ನರನ್ನ ಭೇಟಿಯಾದಂತಹ ಚಿತ್ರಣವನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ವಿ. ವಿಜಯ್ ಪಾರ್ಟಿಗೆ ಕಾಂಗ್ರೆಸ್ ಕೂಡ ಬೆಂಬಲವನ್ನು ಕೊಡ್ತಾ ಇದೆ. 5 ಶಾಸಕರ ಬೆಂಬಲವನ್ನು ಕಾಂಗ್ರೆಸ್ ಘೋಷಣೆ ಮಾಡಿದೆ. ಅಧಿಕಾರದ ರುಚಿ ನಾವು ಸವಿಬೇಕು ಅಂತ. ಮೈತ್ರಿ ಸರ್ಕಾರದಲ್ಲಿ ಭಾಗಿಯಾಗೋದಕ್ಕೆ ಸಂತಸ ಆಗ್ತಿದೆ ಅಂತ ಹೇಳಿದ್ದಾರೆ. ಅಫ್ಕೋರ್ಸ್ ಆಗುತ್ತೆ, ಯಾಕಂದ್ರೆ 50 ವರ್ಷದಿಂದ ಶಾಸಕರಾಗಿ ತುಂಬ ಜನ ರಿಟೈರ್ಡ್ ಆಗಿದ್ದಾರೆ. ಸಚಿವರಾಗೋ ಭಾಗ್ಯ ಕೊಡಲೇ ಇಲ್ಲ. DMK ನೋ ಮಾಡಲೇ ಇಲ್ಲ, ಆ ಕೆಲಸನ ಕೊಡಲೇ ಇಲ್ಲ. ಯಾವಾಗಲೂ ಜೂನಿಯರ್ ಪಾರ್ಟ್ನರ್ ರೀತಿ ಇವ್ರನ್ನ ಟ್ರೀಟ್ ಮಾಡ್ತಾ ಇದ್ರು. ಈಗ ಒಂದು ಹೊಸ ಪಾರ್ಟಿ ಬಂತು, ಅವ್ರ ಅಧಿಕಾರಕ್ಕೆ ಬಂದು ಫಸ್ಟ್ ಟರ್ಮಲ್ಲೇ ಅಧಿಕಾರ ಹಂಚಿಕೊಳ್ಳೋದಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾರಲ್ಲ, ಸೊ ಸಹಜವಾಗಿ ಖುಷಿ ಆಗುತ್ತೆ ಕಾಂಗ್ರೆಸ್ಗೆ. ಹೀಗಾಗಿ ನಮಗೆ ಕೋಲಿಷನ್ ಗೌರ್ಮೆಂಟ್ ತುಂಬ ಖುಷಿ ಕೊಡ್ತಾ ಇದೆ ಅಂತ ನಾಯಕರುಗಳು ಹೇಳ್ಕೊಳ್ತಾ ಇದ್ದಾರೆ. ಮತ್ತು ಊರಿಗೆ ಮುಂಚೆ ಇನ್ನೂ AIADMK ಜೊತೆಗೆ ಮಾತಾಡ್ತಿದ್ದಾರಾ ಅಂತ ಎಲ್ಲರೂ ಗೆಸ್ ಮಾಡ್ತಿರ್ಬೇಕಾದ್ರೆ 5 ಜನ ಬಂದರು. ಈಗ ನೀವು ವಿಜುವಲ್ಸ್ ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ನಾನಾಗಲೇ ಪ್ರಸ್ತಾಪ ಮಾಡ್ತಾ ಇದ್ದೆ, TVKಯ ಅತ್ಯಂತ ಹಿರಿಯ MLA ಸೆಂಗೋಟಿಯನ್ ಅವರು ಕೂಡ ವಿಜಯ್ಗೆ ಸಾಥ್ ಕೊಟ್ಟಿದ್ದಾರೆ. ಇನ್ನೊಬ್ಬರು ಬುಸಿ ಆನಂದ್ ನಮಗೆ ಒಂದು ಕಡೆ ಫೋಟೋ ಈ ವಿಜುವಲಲ್ಲಿ ಕಾಣೋದಕ್ಕೆ ಸಿಗ್ತಾ ಇರೋದು, ಇನ್ನೊಬ್ಬರು ನಿರ್ಮಲ್ ಕುಮಾರ್ ಅಂತ ಹೇಳಿ, ಆದವ್ ಅರ್ಜುನ್ ಕೂಡ ಕಾಣಿಸ್ತಾ ಇದ್ದಾರೆ. ಸೊ ಇವರೆಲ್ಲರೂ ಕೂಡ ತಮಿಳುನಾಡನ್ನು ಆಳೋದಕ್ಕೆ ಸಜ್ಜಾಗಿದ್ದಾರೆ. ಮುಂದಿನ 5 ವರ್ಷ TVK ಪಕ್ಷದ ಆಡಳಿತ ಹೇಗಿರುತ್ತೆ? ಕೇವಲ ಜನಪ್ರಿಯತೆ ಒಂದೇ ಇದ್ದರೆ ಸಾಕಾಗಲ್ಲ ಆಡಳಿತ ನಡೆಸಬೇಕಾದ್ರೆ. ಆಡಳಿತದ ಕಾರ್ಯವೈಖರಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಂತ ಫಸ್ಟ್ ಸರ್ಕಲ್ ನೋಡಿದಾಗ, ಅಂದರೆ ವಿಜಯ್ ಗೈಡಿಂಗ್ ಫೋರ್ಸ್ ಯಾರ್ಯಾರಿದ್ದಾರೆ ಅಂತ ಅವ್ರ ಹಿಸ್ಟ್ರಿ ತೆಗೆದು ನೋಡಿದಾಗ, ಒಬ್ಬರು IRS ಆಫೀಸರ್ ಇದ್ದಾರೆ, ವಾಲಂಟಿಯರ್ ಆಗಿ ರಿಟೈರ್ಮೆಂಟ್ ತೊಗೊಂಡು ಅವರು ವಿಜಯ್ ಪಾರ್ಟಿಗೆ ವಿಜಯ್ ಐಡಿಯಾಲಜಿಯನ್ನು ನಂಬಿಕೊಂಡು ಬಂದಿದ್ರು. ಅವ್ರು ತುಂಬ ಚೆನ್ನಾಗಿ ಸ್ಟ್ರಾಟಜಿಗಳನ್ನು ಮಾಡಿಕೊಡ್ತಾರೆ ಅಂತ ಕೇಳ್ಪಡ್ತಾ ಇದ್ವಿ ನಾವು. ಪ್ರಾಬಬ್ಲಿ ನಾಳೆ ನಿಮಗೆ ಇನ್ನೂ ಇನ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು ನಾವು.